ದೇಶದ ಪ್ರತಿಷ್ಠಿತ ಕಾರ್ಪೊರೇಟ್ ಟೂರ್ನಿಯಾದ ಸ್ಟಾರ್ ಕಿಂಗ್ ಫಿಶರ್ ಟೂರ್ನಿ ಇಂದಿನಿಂದ ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಮೈದಾನದಲ್ಲಿ ಆರಂಭವಾಗಿದೆ. ಕಳೆದ 21 ವರ್ಷದಿಂದ ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಈ ಟೂರ್ನಿ ದೇಶದ ಚೊಚ್ಚಲ ಕಾರ್ಪೊರೇಟ್ ಟೂರ್ನಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇಂದು ಒಟ್ಟು 3 ಪಂದ್ಯಗಳು ನಡೆದವು. ಎರಡನೇ ಪಂದ್ಯದಲ್ಲಿ ಸುವರ್ಣ ನ್ಯೂಸ್ ಮತ್ತು ಓಪನ್ ಸಿಲಿಕಾನ್ ತಂಡ ಮುಖಾಮುಖಿಯಾದವು. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಸುವರ್ಣ ನ್ಯೂಸ್ ತಂಡ ಆರಂಭಿಕ ಆಘಾತವನ್ನು ಅನುಭವಿಸಿತು. ಲೋಕೇಶ್ ಅವರ ಎಚ್ಚರಿಕೆ ಆಟದಿಂದಾಗಿ 47 ರನ್ ಗಳಿಸಿತು. ಸುಲಭ ಗುರಿಯನ್ನು ಬೆನ್ನಹತ್ತಿದ ಓಪನ್ ಸಿಲಿಕಾನ್ ತಂಡ ಪಂದ್ಯವನ್ನು ಗೆದ್ದುಕೊಂಡಿತು. ಸುಮಾರು IT ಕಂಪ್ನೀಸು, ಸುಮಾರು ಕಾರ್ಪೊರೇಟ್ ಕಂಪ್ನೀಸು, ಆಮೇಲೆ ಫಾರಿನ್ ಬ್ಯಾಂಕ್ಸು ಎಲ್ಲರೂ ಸುಮಾರು ಟೀಮ್ಸ್ ಎಲ್ಲ ಬಂದು ರೆಗ್ಯುಲರ್ ಆಡ್ತಾರೆ ಈಗ. ಸೊ ಎವ್ರಿ ಚೇಂಜ್ ನಾವು ಯಾವುದೇ ಇದು ಚೇಂಜಸ್ ಆದರೆ ಐ ವಿಲ್ ಇಂಟ್ರೊಡ್ಯೂಸ್ ಫಾರ್ ದ ಫಸ್ಟ್ ಟೈಮ್ ಇನ್ ಬ್ಯಾಂಗ್ಳೂರ್. ಸೊ ಅದಕ್ಕೆ ಅವರು ಸುಮಾರು ಕಂಪ್ನೀಸ್ ಕೇಳ್ತಾರೆ ಈಗ T10 ಮಾಡ್ತೀರಾ ಅಂತ. ಸೊ ಅದು T10 ಇನ್ನೂ ಸ್ವಲ್ಪ ಇದು ಕ್ಲಿಕ್ ಆಗಿಲ್ಲ. ಹೀಗಾಗಿ ಸೊ T20ಗೆ ನಾವು ವಿ ಹ್ಯಾವ್ ಸ್ಟಕ್ ಟು ದಿಸ್. जो राइट लेते हैं ना उधर मेन रोड में, उधर से 4-5 किलोमीटर सीधा जाके लेफ्ट 10 किलोमीटर चलिए गाड़ी जायते ಸರ್ ಸ್ಟಾರ್ ಗೋಲ್ಡ್ ಸೂಪರ್ ಆಗಿದೆ. ಚೆನ್ನಾಗಿ ಆಡಿದ್ರಿ.